ಒಂದು ದೇಶದಲ್ಲಿ ಒಬ್ಬ ದೊಡ್ಡ ವಿಜ್ಞಾನಿ ಇದ್ದ. ಅವನು ಯಾವಾಗಲೂ ಸದಾ ಪ್ರಯೋಗ ಮಾಡ್ತಾನೇ ಇರೋನು. ಅವನು ಏನು ಪ್ರಯೋಗ ಮಾಡಿದರೂ ಒಂದು ಗುರಿಯಿಂದ ಮಾಡಬೇಕು, ಸುಮ್ಮನೆ ಮಾಡೋದಲ್ಲ. ಅವನು ಹೊಸ ವಿಚಾರ ಬಂತು. ಮನುಷ್ಯರು ಬರ್ತಾರೆ, ಹುಟ್ಟುತ್ತಾರೆ, ಬೆಳೀತಾರೆ, ವಯಸ್ಸಾಗ್ತಾರೆ, ಸತ್ತು ಹೋಗ್ತಾರೆ. ಯಾಕೆ ಸಾಯ್ಬೇಕು? ಮನುಷ್ಯರು ಸಾಯಬಾರ್ದು. ಅದಕ್ಕೆ ಅವನೇನು ಮಾಡಿದ, ನಾನು ಏನಾದರೂ ಮಾಡಿ ಮನುಷ್ಯನನ್ನು ಸಾವಿನಿಂದ ಪಾರು ಮಾಡಬೇಕು. ಆಳವಾದ ಸಂಶೋಧನೆ ಮಾಡೋಕ್ಕೆ ಶುರು ಮಾಡಿದ. ಅವನು ಕೃತಕವಾಗಿ ಮನುಷ್ಯರ ನಿರ್ಮಾಣ ಮಾಡಬೇಕು ಅಂತ ಹುಡುಕ್ತಾ ಇದ್ದ. ಒಂದು 10-15 ವರ್ಷ ತಪಸ್ಸು ಮಾಡಿದ, ಸಾಧನೆ ಮಾಡಿದ ನಂತರ ಕೃತಕವಾಗಿ ಮನುಷ್ಯರ ನಿರ್ಮಾಣ ಮಾಡಿದ. ಅದು ಗೊತ್ತಾಯ್ತಲ್ಲ ಹೇಗೆ ಮನುಷ್ಯರು ಮಾಡೋದು ಅಂತ. ಅದೇ ಪ್ರಯೋಗ ಬೆಳೆಸಿ 10 ಮನುಷ್ಯರನ್ನ ಒಂದೇ ರೀತಿಯಲ್ಲಿ ಮಾಡಿದ. ಅವ್ರು ಎಷ್ಟು ಒಂದೇ ರೀತಿ ಇದ್ದರು ಅಂದರೆ, ಏನು ಪ್ರಯತ್ನ ಮಾಡಿದರೂ ಅವರಲ್ಲಿ ಭಿನ್ನತೆಯನ್ನು ಕಂಡುಹಿಡಿಯೋ ಸಾಧ್ಯ ಇರಲಿಲ್ಲ. ಒಂದೇ ಥರ. ನಾವೆಲ್ಲ ನೋಡಿದ್ದೀವಿ, ಅವಳಿ ಜವಳಿ ಅಂತಿರ್ತಾರೆ, ಅಣ್ಣ ತಮ್ಮ, ಅಕ್ಕ ತಂಗಿ ಒಂದೇ ಥರ ಇರ್ತಾರೆ ನೋಡೋದಕ್ಕೆ. ಅದು ಸ್ವಭಾವ ಬೇರೆ ಅಲ್ವಾ? ಅಕ್ಕ ತಂಗಿ ನಾನು ನೋಡಿದ್ದೇನೆ, ಬೇಕಾಷ್ಟು ಜನ ಒಂದೇ ಥರ ಇರೋರು ನೋಡಿದ್ದೇನೆ. ಆದರೆ ಸ್ವಭಾವ ಬೇರೆ, ಬುದ್ಧಿವಂತಿಕೆ ಬೇರೆ, ಆಸಕ್ತಿಗಳು ಬೇರೆ. ಅದು ಇವನೇನು ಮಾಡಿದ ಅಂದರೆ, ಹೇಗೆ ಮಾಡಿದ್ರು ಅಂದ್ರೆ ಎಲ್ಲನೂ ಒಂದೇ, ಏನೇನು ಬಿಡಲಿಲ್ಲ, ಹಾಗೆ ಮಾಡಿಟ್ಟಿದ್ದ. ಅವನಿಗೊಂದು ವಿಚಾರ ಬಂತು, ತನ್ನ ಹಾಗೆ ಇರೋರನ್ನ ನಿರ್ಮಾಣ ಮಾಡಿಬಿಟ್ರೆ ಎಷ್ಟು ಚಂದ. ಸಾವು ಬರ್ತದಲ್ಲ, ಯಮದೂತರಿಗೆ ತಾನು ಯಾರು ಒಂದು ಗೊತ್ತೇ ಆಗೋದಿಲ್ಲಲ್ಲ. ಅವ್ರ ರೂಲ್ ಪ್ರಕಾರ ಬೇರೆದವ್ರನ್ನ ಕರ್ಕೊಂಡು ಹೋಗೋಂಗಿಲ್ಲ. ಯಾರ ಕಾಲ ಮುಗಿದಿದ್ದು ಅವ್ರನ್ನೇ ಕರ್ಕೊಂಡು ಹೋಗ್ಬೇಕು. ಅದನ್ನು ತಾನು ಬೇಕಾದಷ್ಟು ಕಾಲ ಬದುಕಬಹುದು ಅಂದ್ಕೊಂಡು ಕೆಲಸ ಪ್ರಾರಂಭ ಮಾಡಿದ. 4 ವರ್ಷದೊಳಗೆ ತನ್ನ ಹಾಗೆ ಇರುವಂಥ 6 ಜನರನ್ನು ತಯಾರು ಮಾಡಿದ. ಎಷ್ಟು ಒಂದೇ ಥರ ಇದ್ರು ಅಂದರೆ, ಜೊತೆ ಕೆಲಸ ಮಾಡೋರಂತೂ ಬೇಡ, ಅವನ ಹೆಂಡತಿ ಕೂಡ ಇವ್ ನಿಜವಾದ ವಿಜ್ಞಾನಿ ಯಾರು ಅಂತ ಕೇಳೋದು ಕಷ್ಟ ಆಯ್ತು. ಅವನು ಸಂಭ್ರಮ, ಹೆಂಗೆ ಬೇಕಾದ್ ಮಾಡ್ಬೋದು ನಾವು. ಯಮ ಬರ್ತಾನೆ, ಹೆಂಗೆ ಯಮದೂತರು ಹೆಂಗೆ ಬರ್ತಾರೆ, ನಾನೇ ಅಂತ ಹೆಂಗೆ ಗೊತ್ತಾಗುತ್ತೆ, ಅವ್ರು ಬೇರೆಯವ್ರು ತೊಗೊಂಡು ಹೋಗಲ್ಲಲ್ಲ ಅಂತ. ಆದ್ರೆ ಒಂದು ದಿವಸ ಅವನ ಮರಣದ ಕ್ಷಣ ಬಂತು. ಸರಿಯಾಗಿ ಯಮದೂತರು ಬಂದರು. ಈ ಒಂದೇ ಥರ ಇದ್ದಂಥ 7 ಜನರನ್ನು ಕಂಡು ಗಾಬರಿ ಆದರು. ಏನಪ್ಪ, ಏನು ಪ್ರಯತ್ನ ಮಾಡಿದ್ರು ನಿಜವಾದ ವಿಜ್ಞಾನಿ ಯಾರು ಅಂತ ಗೊತ್ತಾಗಲೇ ಇಲ್ಲ ಅವ್ರಿಗೆ. ಪ್ರಾಣ ತಗೊಂಡೇ ಹೋಗ್ಬೇಕು, ತಗೊಳ್ಳೋದು ಹೋಗೋಕ್ಕಾಗಲ್ಲ, ಮತ್ತು ಬೇರೆಯವ್ರ ಪ್ರಾಣ ತಗೊಳ್ಳೋಂಗಿಲ್ಲ. ದೊಡ್ಡ ಸಮಸ್ಯೆಯಾಗಿ ಅವ್ರೇನು ಮಾಡಿದ್ರು, ಯಮಲೋಕಕ್ಕೆ ಹೋದರು. ಯಮನಿಗೆ ವರದಿ ಒಪ್ಪಿಸಿದ್ರು. ಯಮ ಅಂದ, ಹಿಂಗಿದೆಯಾ, ಒಂದೇ ಥರ ಇದ್ದಾರ. ಅವನು ನೋಡಿದ್ದ ಅವಳಿ ಜವಳಿ, ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತಿತ್ತು. ಆದರೆ 7 ಜನ ಒಂದೇ ಥರ ಇರೋದು ಹೇಗೆ ಸಾಧ್ಯ? ಅದು ಯಮದೂತರಿಗೂ ತಿಳಿಲಾರ್ದಂತ ಇರಬೇಕಾದ್ರೆ ಏನು ವಿಶೇಷ ಇರಬೇಕು ಅಂತ ತಾನೇ ಸ್ವತಃ ಭೂಮಿಗೆ ಬಂದ. ಅವನ ಮುಂದೆ 7 ಜನ ನಿಂತಿದ್ದಾರೆ. ಯಾವ ಪ್ರಶ್ನೆ ಕೇಳಿದ್ರು ಒಂದೇ ಥರ ಉತ್ತರ ಕೊಡ್ತಾರೆ. ಅವ್ರ ಮಾತಿನ ಧಾಟಿ, ಧ್ವನಿ ಎಲ್ಲ ಒಂದೇ ರೀತಿ, ಉತ್ತರನೂ ಒಂದೇ ರೀತಿ ಕೊಡ್ತಾರೆ. ತಲೆ ಕೆಟ್ಟು ಹೋಯ್ತು ಯಮನಿಗೆ. ಒಂದು ಕ್ಷಣ ಕಣ್ಣು ಮುಚ್ಚಿ ಏನ್ ಮಾಡೋದು ಅಂತ ಯೋಚನೆ ಮಾಡಿದ. ಒಂದು ಆಲೋಚನೆ ಹೊಳಿತ ಅವನಿಗೆ. ಜೋರಾಗಿ ಗಹಗಹಿಸಿ ನಕ್ಕ ಅಂತಕ್ಕ, ಭಲೇ ವಿಜ್ಞಾನಿ, ಎಷ್ಟು ಅದ್ಭುತವಾಗಿ ಪ್ರಯೋಗ ಮಾಡಿದ್ಯಲ್ಲಪ್ಪ, ಅಭಿನಂದನೆಗಳು ನಿನಗೆ. ಆದರೂ ಮನುಷ್ಯನೇ. ಆದ್ರಿಂದ ಮಾನವ ಸಹಜವಾದಂತಹ ದೋಷ ನೀನು ಮಾಡಿದ ಮನುಷ್ಯರಲ್ಲಿ ಉಳ್ಕೊಂಡ್ಬಿಟ್ಟಿದೆ ಅಂದ. ನೀನೊಂದು ಮನುಷ್ಯ ತಾನೇ, ನೀನು ದೇವರಲ್ಲ. ಅದರಿಂದ ಅದು ಸಹಜವಾದ ದೋಷ ನೀ ಮಾಡಿದ ಮನುಷ್ಯ ಉಳ್ಕೊಂಡ್ಬಿಟ್ಟಿದೆ ಅಂದ. ವಿಜ್ಞಾನಿ ಅಹಂಕಾರಕ್ಕೆ ಭಾರಿ ಪೆಟ್ಟು ಬಿತ್ತು. ಛೇ, ಏನ್ ಅನ್ಕೊಂಡ ಗೊತ್ತಾ, ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಿ, ದೋಷ ಕಾಣೋಕ್ ಸಾಧ್ಯವೇ ಇಲ್ಲ ಅಂದ. ಏನ್ ಮಾಡಿದ ಗೊತ್ತಾ, ಜೋರಾಗಿ ಕಿರಿಚ್ಕೊಂಡ, ಸಾಧ್ಯವೇ ಇಲ್ಲ, ನನ್ನ ಪ್ರಯೋಗದಲ್ಲಿ ದೋಷ ಕಾಣೋಕ್ ಸಾಧ್ಯವೇ ಇಲ್ಲ ಅಂತ ಕಿರಿಚಿದ. ತಕ್ಷಣ ಯಮ ಅವನ ವ್ಯಕ್ತಿ ಪ್ರಾಣ ಹೀರ್ ಹೊರಟ್ಬಿಟ್ಟ. ಉಳಿದ 6 ಮಂದಿ ಕೃತಕ ಮಾನವರು ಟಪ್ ಅಂತ ಬಿದ್ದೋದ್ರು. ಯಾಕೆ ಸೋತ ಹೇಳಿ ವಿಜ್ಞಾನಿ? ಎಲ್ಲೂ ಚೆನ್ನಾಗಿ ಮಾಡಿದ್ದಾನೆ, ಆದ್ರೆ ನಾನು ಅನ್ನೋ ಅಹಂಕಾರ ಇದೆಯಲ್ಲ, ನಾನು ಮಾಡಿದ ತಪ್ಪಿರೋಕ್ ಸಾಧ್ಯ ಇಲ್ಲ ಅಂತ ಅಹಂಕಾರ ಮಾತ್ರ ಒಂದೇ, ಅದು ಅವನು ಮಾಡೋ ಸೃಷ್ಟಿಯಲ್ಲಿ ಇರಲಿಲ್ಲ. ಅದಕ್ಕೆ ನಾನು ಹೇಳೋದು, ಯಾವುದೇ ಸಾಧನೆಯನ್ನ ಮಾಡಿ ಮನುಷ್ಯ ಅಹಂಕಾರ ಮೊಳೆದ ತಕ್ಷಣ ಅವನ ಸಾಧನೆ ಎಲ್ಲ ಕರಗಿ ಹೋಗ್ಬಿಡುತ್ತದೆ. ನಾನು ಯಾವಾಗಲೂ ಹೇಳೋದೊಂದು, ದ ಮೊಮೆಂಟ್ ಐ ಫೀಲ್ ದಟ್ ಐ ನೋ ಎವ್ರಿಥಿಂಗ್, ದಟ್ ದ ಬಿಗಿನಿಂಗ್ ಆಫ್ ಯುವರ್ ಡೆತ್. ನನ್ನ ಸಾವಿನ ಪ್ರಾರಂಭ ಅದು. ಯಾವಾಗ ನನಗೆ ಗೊತ್ತು ನಾನು ಮಾಡಿದ್ದೇನೆ ನಾನು ಅಂತ ಅಂದ ತಕ್ಷಣ ನನ್ನ ವ್ಯಕ್ತಿತ್ವ ಇಳಿಯೋಕೆ ಶುರು ಆಗುತ್ತೆ. ನನಗೆ ಗೊತ್ತಿಲ್ಲ ಅಂತ ನಾನು ಯಾವಾಗಲೂ ತಮಾಷೆ ಮಾಡಿ ಹೇಳೋದು, ಯಾವಾಗಲೂ ಕ್ಯಾರಿ ಎಲ್ ಬೋರ್ಡ್ ಲರ್ನರ್ಸ್ ಬೋರ್ಡ್ ಹಾಕ್ಕೊಳ್ಳಿ. ನನಗೇನೋ ಗೊತ್ತಿಲ್ಲ ಅಂದಾಗ ಯಾರೂ ನಿಮ್ಮನ್ನು ಪ್ರಶ್ನೆ ಕೇಳಲ್ಲ. ಗೊತ್ತಿದೆ ಅಂದ ತಕ್ಷಣ ಹೇಳು ನೋಡೋಣ, ಏನು ಗೊತ್ತಿದೆ ಹೇಳು ಅಂತಾರೆ. ಯಾವಾಗಲೂ ಮೊಳಕಾಲು ಊರಿ ಕಲಿಯುವಂಥ ವಿನಯ ಮಾತ್ರ ಇರಬೇಕು. ಗೊತ್ತಿದೆ ಅನ್ನೋ ಅಹಂಕಾರ ಬಂದರೆ
ಪೆಟ್ಟು ಬೀಳತ್ತೆ.